ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೇರೆ ದೇಶದ ಎಜುಕೇಷನ್ ಸಿಸ್ಟಮ್ಗೂ ನಮ್ಮ ಭಾರತ ದೇಶದ ಎಜುಕೇಷನ್ ಸಿಸ್ಟಮ್ಗೂ ಸಮವಿದೆಯಾ? ಇಲ್ಲ. ಭಾರತ ದೇಶ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ತುಂಬ ಹಿಂದೆ ಇದೆ. ಭಾರತ ದೇಶ ಸ್ವತಂತ್ರ ಪಡೆದಂತೆಯೇ ಬೇರೆ ದೇಶಗಳು ಸಹ ಹೋರಾಟ ಮಾಡಿಯೇ ಸ್ವತಂತ್ರವಾಗಿವೆ. ಆದರೆ ಭಾರತ ದೇಶ ಇನ್ನೂ 76 ವರ್ಷವಾದರೂ ಸಹ ಮುಂದುವರಿಯುತ್ತಿರುವ ದೇಶವಾಗಿದೆ. ಈ ಸಮಸ್ಯೆಗೆ ಕಾರಣಗಳನ್ನು ಪಟ್ಟಿ ಮಾಡುವುದಾದರೆ ಅದರಲ್ಲಿ ಎಜುಕೇಷನ್ ಸಿಸ್ಟಮ್ ಕೂಡ ಒಂದು. ಬೇರೆ ದೇಶಗಳಿಗೆ ಹೋಲಿಸುವುದಾದರೆ ನಮ್ಮ ಇಂಡಿಯಾ ತುಂಬ ಹಿಂದೆ ಇದೆ. ಇನ್ನು ನಮ್ಮ ದೇಶದಲ್ಲಿ ವಾಸ್ಕೋಡಿಗಾಮ ಬಂದ, ಹೇಗೆ ಬಂದ ಅಂತಾನೆ 10ನೇ ತರಗತಿವರೆಗೂ ಹೇಳುತ್ತಾ ಇದ್ದಾರೆ. ಇದರಿಂದ ನಮಗೆ ಏನು ಲಾಭ? ಅಬ್ಬಬ್ಬ ಅಂದರೆ 5ರಿಂದ 6ನೇ ಕ್ಲಾಸ್ವರೆಗೆ ತಿಳಿಸಿದರೆ ಸಾಕು. ಫಿನ್ಲ್ಯಾಂಡ್, ಚೀನಾ, ಜರ್ಮನಿ ಅಂತಹ ದೇಶಗಳಲ್ಲಿ 16 ವರ್ಷ ದಾಟಿದ ಮಕ್ಕಳು ಕೈಯಲ್ಲಿ ತಯಾರಿಸಿದಂಥ ಆಟಿಕೆ ಸಾಮಾನುಗಳನ್ನು ನಮ್ಮ ಭಾರತ ದೇಶದ ಮಕ್ಕಳು ಆಡ್ತಾ ಇದ್ದಾರೆ. ನಮ್ಮ ಕನ್ನಡದ ಖ್ಯಾತ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅವರು ಚೀನಾದ ಮಕ್ಕಳ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಒಂದು ಸಾರಿ ನೋಡಿ. ಸ್ಕೂಲು ಚೈನಾದ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಬಂದವ್ರೆ ಸ್ಕೂಲಿಂದ. ಚೈನಾ ಮಕ್ಕಳೆಲ್ಲ ಚಿಕ್ಕ ವಯಸ್ಸಿಂದನೇ ಬೇರೆ ಬೇರೆ ಸ್ಕಿಲ್ಸ್ ಕಲಿಯೋದ್ರ ಬಗ್ಗೆ ಗಮನ ಕೊಡ್ತಾರೆ. ಆದರೆ ನಮ್ಮ ಮಕ್ಕಳು ಕಾಲೇಜ್ಗಳಲ್ಲಿ ಜಾತಿ ಧರ್ಮ ಅಂತ ಕಿತ್ತಾಡ್ತಾರೆ. ಮನ್ಸಿಗೆ ತುಂಬ ಭಾರ ಆಗುತ್ತೆ. ಆದರೂ ಹೇಳ್ತೀನಿ, ಚೈನಾ ಅಟ್ ಪ್ರೆಸೆಂಟ್ ಏನು ಡೆವಲಪ್ ಆಗಿದೆಯಲ್ಲ, ಈ ಥರ ಡೆವಲಪ್ ಆಗೋಕ್ಕೆ ಭಾರತ ಇಲ್ಲಿಂದ 70 ವರ್ಷ ಟೈಮ್ ಬೇಕಾಗುತ್ತೆ. ಅದು ಕೂಡ ನಮ್ಮ ಹತ್ರ ಇರೋವಂಥ ಬಜೆಟ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಮಾತ್ರ. ನೀವು ಇಲ್ಲೇ ಲೆಕ್ಕ ಹಾಕ್ಬೋದು ಚೈನಾಗಿಂತ ನಾವು ಎಷ್ಟು ಹಿಂದೆ ಉಳಿದಿದ್ದೀವಿ ಅಂತ. ನಮ್ಮ ಭಾರತ ದೇಶದಲ್ಲಿರುವ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನ ಇಲ್ಲವಾ? ಇದೆ. ಅವರಿಗೂ ಸಹ ಸರ್ಕಾರ ಪ್ರಾಜೆಕ್ಟ್ಗಳಲ್ಲಿ ಡಿಜಿಟಲ್ ಮೂಲಕ ತರಗತಿಗಳನ್ನು ತೆಗೆದುಕೊಳ್ಳುತ್ತದೆ. ಆದರೆ ಅದು ಮಕ್ಕಳಿಗೆ ಉಪಯೋಗವಾಗುತ್ತಿಲ್ಲ. ನಿಮಗೆ ಗೊತ್ತೇ ಇದೆ ಯಾಕೆ, ಎಲ್ಲಿ, ಯಾವ ಕೆಲಸಕ್ಕೆ ಉಪಯೋಗವಾಗುತ್ತಿದೆ ಅಂತ. ಸರ್ಕಾರಿ ರಜೆಗಳನ್ನು ಕ್ಯಾನ್ಸಲ್ ಮಾಡಿದರೆ ನಮ್ಮ ಮಾರ್ಗದರ್ಶಕರು, ಶಿಕ್ಷಕರು ಯಾವ ರೀತಿ ರಿಯಾಕ್ಟ್ ಮಾಡುತ್ತಾರೆ ಗೊತ್ತು ತಾನೆ. ಇದು ಸಹ ನಮ್ಮ ಶಿಕ್ಷಣ ಪದ್ಧತಿ ಕುಗ್ಗುತ್ತಿರುವುದಕ್ಕೆ ಕಾರಣ. ಇನ್ನು ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣದ ಹಂತಕ್ಕೆ ಬಂದರೆ ಸಾಕು, ನಮ್ಮ ರಾಜಕೀಯದ ಮಹಾನ್ ನಾಯಕರು ತಮ್ಮ ಬೇಳೆ ಬೇಯಿಸುವುದಕ್ಕೆ ಮಕ್ಕಳಲ್ಲಿ ಧರ್ಮ ಜಾತಿಯಂತಹ ಕೆಟ್ಟ ಬೀಜವನ್ನು ಬಿತ್ತುತ್ತಾರೆ. ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಕಲಿತ ವಿಷಯಕ್ಕೂ ಮಾಡುತ್ತಿರುವ ಉದ್ಯೋಗಕ್ಕೂ ಸಂಬಂಧನೇ ಇಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಕಾಂಪಿಟೇಷನ್ ಇರುವುದು ಬರೀ ಅಂಕಪಟ್ಟಿಗಳಲ್ಲಿ ಮಾತ್ರ ಆಗಿದೆ. ಹೆಚ್ಚು ಅಂಕಗಳನ್ನು ತೆಗೆದುಕೊಂಡವನು ಜ್ಞಾನವಂತ ಅಂತ ಬಿಂಬಿಸುತ್ತಾರೆ. ನೀವು ನೋಡಿ, ನಿಮ್ಮ ಸುತ್ತಮುತ್ತ ಅಂಕಪಟ್ಟಿಯಲ್ಲಿ ಕಡಿಮೆ ಅಂಕ ಗಳಿಸಿದವನೇ ಜೀವನದಲ್ಲಿ ಯಶಸ್ವಿ ಆಗಿದ್ದು. ಭಾರತದಲ್ಲಿ ಉದ್ಯೋಗ ಆಧಾರಿತ ಕೋರ್ಸ್ಗಳು ತುಂಬ ಇವೆ. ಆದರೆ ಅಲ್ಲಿ ಶಿಕ್ಷಣದ ಗುಣಮಟ್ಟ ನೋಡಿದರೆ ಯಾವ ಪಾಲಕರಿಗೂ ಸಹ ಇಲ್ಲಿ ನಮ್ಮ ಮಕ್ಕಳು ಕಲಿಕೆ ಮಾಡೋದು ಬೇಡ ಅನ್ನುತ್ತಾರೆ. ಗುರುಕುಲದ ಪದ್ಧತಿ ನಿಮಗೆ ಗೊತ್ತೇ ಇದೆ. ಅಲ್ಲಿ ವಿಶಾಲವಾದ ವಾತಾವರಣದಲ್ಲಿ ಮಕ್ಕಳು ಕಲಿಕೆ ಮಾಡುತ್ತಿದ್ದರು. ಆ ಪರಿಸರದ ಮಧ್ಯೆ ಗುರುಗಳು ಹೇಳಿಕೊಡುತ್ತಿದ್ದರು. ಎಲ್ಲ ಮಕ್ಕಳ ಚರ್ಚೆ ವಿಭಿನ್ನವಾಗಿರುತ್ತಿತ್ತು. ಆದರೆ ಇವಾಗ ಗುರುಗಳಿಗೆ ಪ್ರಶ್ನೆ ಮಾಡಿದರೆ ಬಹಳ ಶಾನೆ ಆಗಬೇಡ, ಕುಳಿತುಕೋ ಎನ್ನುವ ಉತ್ತರ ಬರುವುದೇ ಜಾಸ್ತಿ. ಪರೀಕ್ಷೆಯ ಸಮಯದಲ್ಲಿ ಪುಸ್ತಕದಲ್ಲಿ ಕೊಟ್ಟಿರುವ ಉದಾಹರಣೆಗಳನ್ನೇ ಪರೀಕ್ಷೆಯಲ್ಲಿ ಬರೆಯಬೇಕು. ಆ ವಿದ್ಯಾರ್ಥಿಗೆ ಬೇರೆ ಯೋಚನೆ ಮಾಡುವುದಕ್ಕೆ ಬಿಡಲ್ಲ ನಮ್ಮ ಈ ಎಜುಕೇಷನ್ ಸಿಸ್ಟಮ್. ಇನ್ನು ಗಣಿತ ವಿಷಯಕ್ಕೆ ಬಂದರೆ ಪ್ರಶ್ನೆಗಳಿಗೆ, ಲೆಕ್ಕಗಳಿಗೆ ಉತ್ತರಿಸುವಾಗ ಉತ್ತರ ಸರಿಯಾಗಿದ್ದರೂ ಸಹ ಸೂತ್ರ ತಪ್ಪಂತಾರೆ. ಸೂತ್ರ ಯಾವುದಾದರೇನು, ಅವರಿಗೆ ಉತ್ತರ ತಾನೇ ಬೇಕು. ಇಲ್ಲಿ ನಮಗೆ ಬೆಟರ್ ಆಗುವ ಫಾರ್ಮುಲಾ ಇದ್ದರೆ ನಡೆಯಲ್ಲ. ಇದು ನಮ್ಮ ಶಿಕ್ಷಣದ ರೀತಿ. ಇಲ್ಲಿ ಬರೀ ಶಿಕ್ಷಕರೇ, ವಿದ್ಯಾರ್ಥಿಗಳನ್ನು ಮೇಲೆ ಬರೋಕ್ಕೆ ಬಿಡಲ್ಲ ಈ ನಮ್ಮ ಎಜುಕೇಷನ್ ಸಿಸ್ಟಮ್. ನಮ್ಮಲ್ಲಿ ಬರೀ ಶಿಕ್ಷಣದಲ್ಲಿ ಮಾತ್ರ ಓದುವ ಪದ್ಧತಿ, ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸುವ ವಿಧಾನವಿಲ್ಲ. ಒಬ್ಬ ಅಕೌಂಟ್ ಸ್ಟೂಡೆಂಟ್ ಕಂಪನಿಯಲ್ಲಿ ಹೋಗಿ ಲೆಕ್ಕಾಚಾರ ತೋರಿಸಬೇಕು. ಅವನಿಗೆ ಅನುಭವವಾಗಬೇಕು. ಆವಾಗ ಅವನಿಗೆ ಐಡಿಯಾಸ್ ಬರುತ್ತೆ. 12ನೇ ತರಗತಿ ಪಾಸ್ ಆದ ಮೇಲೆ ಡಿಗ್ರಿ ಆಯ್ಕೆ ಮಾಡೋದು ತುಂಬ ಸುಲಭ ಬಿಡಿ. ನಮ್ಮ ಪಕ್ಕದ ಮನೆಯವರು BCom ಮಾಡಿದ್ದಾರೆ, ನಾವು ಅದನ್ನೇ ಮಾಡೋಣ. ಇನ್ನು ಬೇರೆ ಕೋರ್ಸ್ಗಳು ತುಂಬ ಇವೆ. ಅದನ್ನು ಒಂದು ಸಾರಿ ನೋಡಿ, ತಿಳಿದುಕೊಳ್ಳಿ ಅದರ ಬಗ್ಗೆ. ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಬರೀ ನಾವು ಕೆಲಸಗಾರ ಆಗಬೇಕು ಅನ್ನೋದೇ ತುಂಬ ಇದೆ. ಇಲ್ಲಿ ನಾವು ಬಾಸ್ ಆಗಬೇಕನ್ನುವ ಸ್ಕಿಲ್ ಹೇಳಿಕೊಡಲ್ಲ. ನಮ್ಮ ದೇಶದಲ್ಲಿ ಉದ್ಯೋಗ ಆಧಾರಿತ ಕೋರ್ಸ್ಗಳು ತುಂಬ ಇವೆ. ಅದರ ಬಗ್ಗೆ ಸರ್ಕಾರ ತಿಳಿಸಿಕೊಡಬೇಕು. ಬರೀ ಸೈನ್ ಥೀಟಾ, ಕಾಸ್ ಥೀಟಾ ಇದರ ಬಗ್ಗೆ ಹೇಳಿಕೊಟ್ಟರೆ ವಿದ್ಯಾರ್ಥಿಗಳಿಗೆ ಏನೂ ಯೂಸ್ ಇಲ್ಲ. ಬಡ ಮಕ್ಕಳಿಗೆ ಯೂಸ್ ಆಗುವ ಹಾಗೆ ಕಾನೂನು ಸೌಲಭ್ಯಗಳನ್ನು ಎಜುಕೇಷನ್ನಲ್ಲಿ ತಿಳಿಸಬೇಕು. ಡಿಗ್ರಿವರೆಗೂ ಇತಿಹಾಸ ಹೇಳೋದನ್ನು ಬಿಟ್ಟು 10ನೇ ತರಗತಿಗೆ ಸ್ಟಾಪ್ ಮಾಡಿ
ಆಧುನಿಕತೆಗೆ ಬೇಕಾದ ಶೇರ್ ಮಾರ್ಕೆಟ್, ಕ್ರಿಪ್ಟೋಗಳಂಥ ನಾಲೆಜ್ ಬೆಳೆಸಬೇಕು. ಇದಷ್ಟು ನನಗೆ ಎಜುಕೇಷನ್ ಸಿಸ್ಟಮ್ನಲ್ಲಿ ತಿಳಿದ ಮಾಹಿತಿ. ಇನ್ನು ನಿಮಗೆ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನು ಬದಲಾಗಬೇಕು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ.